ಮಧ್ಯದಲ್ಲಿ ಅವ್ರನ್ನೆಲ್ಲ ಕೆಲಸದಿಂದ ತೆಗೆದಾಕ್ಬಿಟ್ಟು ಅವ್ರಿಗೆ ಜೀವನ ನಿರ್ವಹಣೆಗೆ ಕಷ್ಟ ಆಗುತ್ತೆ. ಅದರಿಂದ ಅವ್ರ ಕೆಲಸನ ಕಾಯಂಗೊಳಿಸಿ ಅವರಿಗೆ ಬರಬೇಕಾದಂಥ ಅರಿಯರ್ಸು ಮತ್ತು ಅವರಿಗೆ ಗೌರವಧನ 6,000 ಕೊಡ್ತೀವಿ ಅಂತ ಹೇಳಿದ್ರು. 2018ರಿಂದಲೂ ಅವರಿಗೆ ಗೌರವಧನ ಆಗಲಿ, ಆಮೇಲೆ 1,000 ರೂಪಾಯಿ ಮಾಸಿಕವಾಗಿ TADA ಕೊಡ್ತೀವಿ ಅಂದರು, ಅದು ಕೂಡ ಕೊಟ್ಟಿರಲಿಲ್ಲ. ಅದನ್ನೆಲ್ಲ ನಮಗೆ ಪಾವತಿಸಬೇಕು ಮತ್ತು ಅವ್ರ ಸೇವೆನ ಕಡ್ಡಾಯಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮಾನ್ಯ ಹೈಕೋರ್ಟಿನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಅರ್ಜಿ ಪುರಸ್ಕರಿಸಿ ತಾತ್ಕಾಲಿಕ ತಡೆಯಾಜ್ಞೆ. ಈಗ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಇದೇನು ಹೈಕೋರ್ಟ್ಗೆ ಈಗ ಸುಮಾರು 150 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು, ಅವ್ರನ್ನ ಯಾರು ಕೆಲಸದಿಂದ ತೆಗಿಬಾರ್ದು, ಅವ್ರನ್ನ ಮುಂದುವರಿಸಬೇಕು ಅಂತಂದು ಆದೇಶ ಮಾಡಿದ್ರು. ಈ ಆದೇಶ ಮಧ್ಯಂತರ ಆದೇಶ ಚಾಲ್ತಿಯಲ್ಲಿ ಇರಬೇಕಾದ್ರೆ ಗುತ್ತಿಗೆ ಆಧಾರದ ಮೇಲೆ ಮತ್ತೊಮ್ಮೆ ಅದೇ ಕೆಲಸಕ್ಕೆ ಬೇರೆಯವ್ರನ್ನ ನೇಮಿಸ್ಕೊಳ್ಳೋದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯವರು ಮುಂದುವರೆದಿದ್ದರಿಂದ ಅದು ನಮಗೆ ಅಭ್ಯರ್ಥಿಗಳಿಗೆ ಗೊತ್ತಾಗಿ ನಾವು ಮಧ್ಯಂತರ ಅರ್ಜಿ ಸಲ್ಲಿಸಿ ಅವು ಈ ಥರ ಗುತ್ತಿಗೆ ಆಧಾರದ ಮೇಲೆ ಅದೇ ಕೆಲಸಕ್ಕೆ ಮತ್ತವ್ರನ್ನ ತಗೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದಾರೆ, ಕ್ರಮ ವಹಿಸಿದ್ದಾರೆ. ಅದು ಕೂಡ ತಡೆಯಾಜ್ಞೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಲ್ಲಿಸಿ ಮಾನ್ಯ ಉಚ್ಚ ನ್ಯಾಯಾಲಯ ಅರ್ಜಿನ ಪುರಸ್ಕರಿಸಿ ಅದು ಗುತ್ತಿಗೆ ಆಧಾರದ ಮೇಲೆ ಅದನ್ನು ಅವ್ರನ್ನ ಯಾರನ್ನೂ ಕೆಲಸಕ್ಕೆ ತಗೊಬಾರ್ದು ಅಂತ ಅಂದ್ಬಿಟ್ಟು ತಾತ್ಕಾಲಿಕ ತಡೆಯಾಜ್ಞೆನ ನೀಡಿದೆ. ನಾವು ಈಗ ಅಭ್ಯರ್ಥಿ